ನಮಸ್ಕಾರ, ಸ್ವಾಗತ. ಇಂದಿನ ನಮ್ಮ ಈ ಚರ್ಚೆಯಲ್ಲಿ ಕರ್ನಾಟಕದ 10ನೇ ತರಗತಿ ವಿಜ್ಞಾನ ಪಠ್ಯಪುಸ್ತಕದ ಒಂದು ಬಹಳ ಮುಖ್ಯವಾದ ಅಧ್ಯಾಯ 5 ಜೀವಕ್ರಿಯೆಗಳು. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು. ಜೀವಿಗಳು ಹೇಗೆ ಬದುಕಿರುತ್ತವೆ, ಅವುಗಳ ದೇಹದೊಳಗೆ ಯಾವೆಲ್ಲ ಮುಖ್ಯ ಪ್ರಕ್ರಿಯೆಗಳು ನಡೀತಾ ಇರುತ್ತವೆ ಅನ್ನೋದನ್ನ ಆದಷ್ಟು ಸರಳವಾಗಿ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನಿಸೋಣ. ಖಂಡಿತ. ಮುಖ್ಯವಾಗಿ ಪೋಷಣೆ, ಉಸಿರಾಟ, ಆಮೇಲೆ ಸಾಗಾಣಿಕೆ, ವಿಸರ್ಜನೆ ಇವುಗಳ ಮೇಲೆ ಗಮನಹರಿಸೋಣ. ಸರಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಅಂತಾನೆ ಶುರು ಮಾಡೋಣ. ಒಂದು ಜೀವಿ ಮತ್ತು ಒಂದು ನಿರ್ಜೀವಿ, ಇದನ್ನು ನಾವು ಹೇಗೆ ಬೇರೆ ಮಾಡೋದು? ಕಣ್ಣಿಗೆ ಕಾಣೋ ಚಲನೆ ಇದ್ರೆ ಸಾಕಾ ಅಥವಾ ಬೆಳವಣಿಗೆ? ಹಾ, ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಈಗ ನೋಡಿ, ಸಸ್ಯಗಳು ಅಷ್ಟಾಗಿ ಚಲನೆ ತೋರ್ಸಲ್ಲ. ನಿದ್ದೆ ಮಾಡೋ ಪ್ರಾಣಿಗಳೂ ಅಷ್ಟೇ ಅಲ್ವಾ? ಹೌದು ಹೌದು. ಹಾಗಾಗಿ ಕಣ್ಣಿಗೆ ಕಾಣೋ ಚಲನೆಗಿಂತ ಮುಖ್ಯವಾಗಿ ಪ್ರತಿ ಜೀವಿಯೊಳಗೂ ಕಣ್ಣಿಗೆ ಕಾಣದ ಸಣ್ಣ ಮಟ್ಟದಲ್ಲಿ, ಅಂದ್ರೆ ಆಣ್ವಿಕ ಮಟ್ಟದಲ್ಲಿ ಚಲನೆಗಳು ನಿರಂತರವಾಗಿ ನಡೀತಾನೆ ಇರ್ತವೆ. ಓ, ಆಣ್ವಿಕ ಮಟ್ಟದಲ್ಲಿ. ಹೌದು. ಜೀವಿಗಳ ದೇಹ ಹೇಗೆ ಕೋಶಗಳು, ಅಂಗಾಂಶಗಳು ಹೀಗೆ ತುಂಬಾ ವ್ಯವಸ್ಥಿತವಾಗಿ ರಚನೆ ಆಗಿರುತ್ತೆ. ಈ ವ್ಯವಸ್ಥೆಯನ್ನ ಕಾಪಾಡ್ಕೊಳ್ಳಕ್ಕೆ ಏನಾದ್ರೂ ಹಾನಿ ಆದ್ರೆ ಅದನ್ನ ಸರಿಪಡಿಸೋಕೆ ಶಕ್ತಿ ಬೇಕು. ಅದಕ್ಕೆಲ್ಲ ಈ ಆಣ್ವಿಕ ಚಲನೆಗಳು ಕ್ರಿಯೆಗಳು ಆಗ್ತಾನೇ ಇರಬೇಕು. ಇದೇ ಕಾರಣಕ್ಕೆ ವೈರಸ್ಗಳ ಬಗ್ಗೆ ಒಂದು ಚರ್ಚೆ ಇದೆ ನೋಡಿ. ಅವು ಬೇರೆ ಜೀವಕೋಶದ ಹೊರಗಡೆ ಇದ್ದಾಗ ಈ ತರಹ ಆಣ್ವಿಕ ಚಲನೆ ತೋರ್ಸಲ್ಲ. ಹೌದು, ಅವು ಜಡವಾಗಿರ್ತವೆ ಅಂತಾರಲ್ಲ. ಹೌದು, ಜೀವಕೋಶದ ಒಳಗೆ ಹೋದಾಗ್ಲೇ ಸಕ್ರಿಯವಾಗ್ತವೆ. ಹಾಗಾಗಿ ಅವು ಪೂರ್ತಿ ಜೀವಿಗಳ ಅಲ್ವಾ ಅನ್ನೋ ಗೊಂದಲ ಇದೆ. ಓಕೆ, ಅಂದ್ರೆ ಈ ಆಣ್ವಿಕ ಚಲನೆ ಅನ್ನೋದು ಜೀವದ ಒಂದು ಪ್ರಮುಖ ಲಕ್ಷಣ. ಸರಿ, ಈ ಜೀವವನ್ನ ಹೀಗೆ ಮುಂದುವರಿಸಿಕೊಂಡು ಹೋಗೋಕೆ ಬೇಕಾದ ಅತ್ಯವಶ್ಯಕ ಜೀವಕ್ರಿಯೆಗಳು ಯಾವುವು? ಮೊದಲಿಗೆ ಪೋಷಣೆ ಬಗ್ಗೆನೇ ಮಾತಾಡೋಣ. ಜೀವಿಗಳಿಗೆ ಶಕ್ತಿ ಹೇಗೆ ಸಿಗುತ್ತೆ? ಹೌದು, ಪೋಷಣೆ ಅಂದ್ರೆ ನ್ಯೂಟ್ರಿಷನ್. ಇದು ಮೊದಲನೇ ಮತ್ತು ಅತಿ ಮುಖ್ಯವಾದ ಕ್ರಿಯೆ. ಯಾಕಂದ್ರೆ ಶಕ್ತಿ ಬೇಕು, ದೇಹದ ಬೆಳವಣಿಗೆಗೆ ಕಚ್ಚಾ ವಸ್ತುಗಳು ಬೇಕು, ಅದಕ್ಕೆಲ್ಲ ಆಹಾರ ಬೇಕೇ ಬೇಕು. ಇದರಲ್ಲಿ ಮುಖ್ಯವಾಗಿ 2 ತರಹ. ಒಂದು ಸ್ವಪೋಷಕಗಳು ಅಂದ್ರೆ ಆಟೋಟ್ರಾಫ್ಸ್, ಸಸ್ಯಗಳು, ಕೆಲವು ಬ್ಯಾಕ್ಟೀರಿಯಾಗಳು ಇದಕ್ಕೆ ಉದಾಹರಣೆ. ಸರಿ. ಇವು ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್, ನೀರು ಇಂತಹ ಸರಳ ಅಜೈವಿಕ ವಸ್ತುಗಳನ್ನ ಬಳಸಿ ಸೂರ್ಯನ ಬೆಳಕಿನ ಶಕ್ತಿಯಿಂದ ದ್ಯುತ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ಮೂಲಕ ತಮ್ಮ ಆಹಾರ ತಾವೇ ರೆಡಿ ಮಾಡ್ಕೊಳ್ತವೆ. ಫೋಟೋಸಿಂಥಸಿಸ್ ಪ್ರಕ್ರಿಯೆ ಇದೆಯಲ್ಲ, ಅದು ಶಾಲೆಯಲ್ಲಿ ಕಲಿತ ನೆನಪು. ಆ ಸಮೀಕರಣ. ಹೌದು, ಅದರ ಸಮೀಕರಣ 6CO2 + 12H2O. ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಸಹಾಯದಿಂದ C6H12O6 ಅಂದ್ರೆ ಗ್ಲೂಕೋಸ್ ಜೊತೆಗೆ 6O2 ಆಮ್ಲಜನಕ ಮತ್ತು 6H2O ನೀರು ಬಿಡುಗಡೆಯಾಗುತ್ತೆ. ಇದು ನೋಡೋಕೆ ಸುಲಭ ಅನ್ಸಿದ್ರೂ ತುಂಬಾ ಸಂಕೀರ್ಣವಾದ ಪ್ರಕ್ರಿಯೆ. ಕ್ಲೋರೋಫಿಲ್ ಬೆಳಕನ್ನ ಹೀರ್ಕೊಳ್ಳೋದ್ರಿಂದ ಹಿಡಿದು ನೀರು ವಿಭಜನೆಯಾಗಿ ಕಾರ್ಬನ್ ಡೈಆಕ್ಸೈಡ್ ಗ್ಲೂಕೋಸ್ ಆಗಿ ಬದಲಾಗೋವರೆಗೆ ಹಲವು ಹಂತಗಳಿವೆ. ಎಲೆಗಳಲ್ಲಿರೋ ಪತ್ರರಂಧ್ರಗಳು ಅಂದ್ರೆ ಸ್ಟೊಮ್ಯಾಟಾ ಪಾತ್ರವು ಮುಖ್ಯ ಅಲ್ವಾ ಇಲ್ಲಿ? ಖಂಡಿತ. ಸ್ಟೊಮ್ಯಾಟಾ ಮೂಲಕನೇ ಅನಿಲಗಳ ವಿನಿಮಯ ಅಂದ್ರೆ CO2 ಒಳಗೆ ಬರೋದು, O2 ಹೊರಗೆ ಹೋಗೋದು ನಡೆಯುತ್ತೆ. ಜೊತೆಗೆ ನೀರು ಆವಿಯಾಗೋ ಬಾಷ್ಪ ವಿಸರ್ಜನೆಗೂ ಅದೇ ದಾರಿ. ಸರಿ, ಇದು ಸ್ವಪೋಷಕಗಳ ಕಥೆ. ಇನ್ನೊಂದು ವಿಧ. ಇನ್ನೊಂದು ಪರಪೋಷಕಗಳು ಅಂದ್ರೆ ಹೆಟ್ರೋಟ್ರೋಫ್ಸ್. ನಾವು, ಪ್ರಾಣಿಗಳು, ಶಿಲೀಂಧ್ರಗಳು ಎಲ್ಲ ಈ ಗುಂಪಿಗೆ ಸೇರ್ತೀವಿ. ನಾವು ಆಹಾರಕ್ಕಾಗಿ ಬೇರೆ ಜೀವಿಗಳನ್ನ ಅಂದ್ರೆ ಸಸ್ಯಗಳನ್ನ ಅಥವಾ ಬೇರೆ ಪ್ರಾಣಿಗಳನ್ನ ಅವಲಂಬಿಸ್ತೀವಿ. ಹೌದು. ಈಗ ಮನುಷ್ಯರಲ್ಲಿ ಪೋಷಣೆ ಅಂದ್ರೆ ಜೀರ್ಣಕ್ರಿಯೆ ಬಗ್ಗೆ ಹೇಳೋದಾದ್ರೆ, ಬಾಯಿಂದ ಹಿಡಿದು ಸಣ್ಣ ಕರುಳಿನವರೆಗೆ ಒಂದು ದೊಡ್ಡ ಪ್ರಕ್ರಿಯೆನೇ ನಡೆಯುತ್ತೆ. ಖಂಡಿತವಾಗಿ. ಬಾಯಲ್ಲಿ ಲಾಲಾರಸ ಪಿಷ್ಟವನ್ನ ಸ್ವಲ್ಪ ವಿಭಜಿಸಿದ್ರೆ ಜಠರದಲ್ಲಿರೋ ಆಮ್ಲ ಮತ್ತೆ ಪೆಪ್ಸಿನ್ ಅನ್ನೋ ಎನ್ಸೈಮ್ ಪ್ರೋಟೀನ್ಗಳ ಮೇಲೆ ಕೆಲಸ ಮಾಡ್ತವೆ. ಆದರೆ ಪೂರ್ತಿ ಜೀರ್ಣ ಆಗಿ ಆಹಾರದಲ್ಲಿರೋ ಪೋಷಕಾಂಶಗಳು ರಕ್ತ ಸೇರೋದು ಸಣ್ಣ ಕುರುಳಿನಲ್ಲಲ್ವಾ? ಹೌದು, ನೀವ್ ಹೇಳಿದ್ದು ಸರಿ. ಸಣ್ಣ ಕುರುಳಿನಲ್ಲೇ ಬಹುತೇಕ ಎಲ್ಲಾ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಪೂರ್ತಿಯಾಗಿ ಜೀರ್ಣ ಆಗ್ತವೆ. ಅಲ್ಲಿನ ವಿಶೇಷತೆ ಅಂದ್ರೆ ಅದರ ಒಳಪದರದಲ್ಲಿ ಲಕ್ಷಾಂತರ ಬೆರಳಿನ ತರಹದ ಸಣ್ಣ ಸಣ್ಣ ರಚನೆಗಳಿರ್ತವೆ. ಅದಕ್ಕೆ ವಿಲೈ ಅಂತ ಹೇಳ್ತೀವಿ. ವಿಲೈ. ಈ ವಿಲೈಗಳು ಏನ್ ಮಾಡ್ತವೆ ಅಂದ್ರೆ ಆಹಾರವನ್ನ ಹೀರಿಕೊಳ್ಳೋಕೆ ಇರೋ ಜಾಗವನ್ನ ಅಂದ್ರೆ ಮೇಲ್ಮೈ ವಿಸ್ತೀರ್ಣವನ್ನ 9 ಜಾಸ್ತಿ ಮಾಡ್ತವೆ. ಇದರಿಂದ ಜೀರ್ಣವಾದ ಪೋಷಕಾಂಶಗಳು ಬೇಗ ಮತ್ತು ಪರಿಣಾಮಕಾರಿಯಾಗಿ ರಕ್ತ ಸೇರಲು ಸಹಾಯ ಆಗುತ್ತೆ. ಸರಿ, ಈಗ ಪೋಷಣೆಯಿಂದ ಆಹಾರ ಸಿಕ್ತು, ಪೋಷಕಾಂಶಗಳು ರಕ್ತ ಸೇರಿದ್ವು. ಆದ್ರೆ
ಈ ಆಹಾರದಿಂದ ಶಕ್ತಿ ಹೇಗೆ ಬಿಡುಗಡೆ ಆಗುತ್ತೆ, ಅದನ್ನ ನಮ್ಮ ದೇಹದ ಕೋಶಗಳು ಹೇಗೆ ಬಳಸ್ಕೊಳ್ತವೆ, ಇಲ್ಲಿ ಉಸಿರಾಟದ ಪಾತ್ರ ಬರುತ್ತಾ? ನಿಖರವಾಗಿ ಇಲ್ಲಿಗೆ ಉಸಿರಾಟ ಅಂದ್ರೆ ರೆಸ್ಪಿರೇಷನ್ ಬರುತ್ತೆ. ನಾವು ತಿಂದ ಆಹಾರದಲ್ಲಿರೋ ಗ್ಲೂಕೋಸ್ ಇದೆಯಲ್ಲ, ಅದನ್ನ ಕೋಶಗಳ ಒಳಗೆ ವಿಭಜಿಸಿ ಶಕ್ತಿಯನ್ನ ಬಿಡುಗಡೆ ಮಾಡೋ ಪ್ರಕ್ರಿಯೆಯೇ ಉಸಿರಾಟ. ಈ ಶಕ್ತಿ ನೇರವಾಗಿ ಬಳಸೋಕ್ಕಾಗಲ್ಲ. ಅದು ಎಟಿಪಿ ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನೋ ಅಣುವಿನ ರೂಪದಲ್ಲಿ ಸಂಗ್ರಹ ಆಗತ್ತೆ. ಎಟಿಪಿ ಅದನ್ನ ಶಕ್ತಿಯ ನಾಣ್ಯ ಅಂತಾರಲ್ಲ? ಹೌದು, ಕರೆಕ್ಟ್. ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಯಾಕಂದ್ರೆ ಕೋಶಗಳಿಗೆ ಯಾವುದೇ ಕೆಲಸ ಮಾಡೋಕ್ ಶಕ್ತಿ ಬೇಕಾದ್ರೂ ಈ ಎಟಿಪಿ ಅಣುಗಳನ್ನೇ ಬಳಸ್ಕೊಳ್ತವೆ. ಸರಿ, ಈ ಉಸಿರಾಟದಲ್ಲಿ ವಿಧಗಳಿವೆಯಾ? ಹೌದು, ಮುಖ್ಯವಾಗಿ 2 ರೀತಿ. ಆಮ್ಲಜನಕವನ್ನ ಬಳಸಿ ನಡೆದ್ರೆ ಅದು ವಾಯುವಿಕ ಉಸಿರಾಟ, ಏರೋಬಿಕ್ ರೆಸ್ಪಿರೇಷನ್. ಇದು ನಮ್ಮ ದೇಹದ ಹೆಚ್ಚಿನ ಕೋಶಗಳಲ್ಲಿ ಮೈಟೊಕಾಂಡ್ರಿಯಾ ಅನ್ನೋ ಭಾಗದಲ್ಲಿ ನಡೆಯುತ್ತೆ. ಇದರಲ್ಲಿ ಗ್ಲೂಕೋಸ್ ಪೂರ್ತಿಯಾಗಿ ವಿಭಜನೆಯಾಗಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಎಟಿಪಿ ಅಂದ್ರೆ ಶಕ್ತಿ ಉತ್ಪತ್ತಿಯಾಗುತ್ತೆ. ಓಕೆ. ಇನ್ನೊಂದು ಆಮ್ಲಜನಕ ಇಲ್ಲದೆ ನಡೆಯೋದು, ಅದು ಅವಾಯುವಿಕ ಉಸಿರಾಟ, ಆನರೋಬಿಕ್ ರೆಸ್ಪಿರೇಷನ್. ಉದಾಹರಣೆಗೆ ಈಸ್ಟ್ನಲ್ಲಿ ಇದು ನಡೆದಾಗ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ನಮ್ಮ ಸ್ನಾಯು ಕೋಶಗಳಲ್ಲೂ ಕೂಡ ನಾವು ತುಂಬಾ ಜಾಸ್ತಿ ವ್ಯಾಯಾಮ ಮಾಡಿದಾಗ ಆಮ್ಲಜನಕದ ಕೊರತೆ ಉಂಟಾಗುತ್ತೆ ನೋಡಿ. ಹೌದು, ಉಸಿರು ಕಟ್ಟಿದಾಗ ಆಗುತ್ತಲ್ಲ. ಆವಾಗ ತಾತ್ಕಾಲಿಕವಾಗಿ ಅವಾಯುವಿಕ ಉಸಿರಾಟ ನಡೆದು ಲ್ಯಾಕ್ಟಿಕ್ ಆಸಿಡ್ ಉತ್ಪತ್ತಿಯಾಗುತ್ತೆ. ಓಹೋ, ಅದ್ಕೆನಾ ಆಮೇಲೆ ಮೈಕೈ ನೋವು ಬರೋದು ಆ ಲ್ಯಾಕ್ಟಿಕ್ ಆಸಿಡಿಂದನಾ? ಹೌದು, ಆ ಲ್ಯಾಕ್ಟಿಕ್ ಆಮ್ಲ ಶೇಖರಣೆ ಆದಾಗ ಸ್ನಾಯುಗಳಲ್ಲಿ ನೋವು, ಸೆಳೆತ ಬರುತ್ತೆ. ಆದ್ರೆ ಇದು ತಾತ್ಕಾಲಿಕ. ವಿಶ್ರಾಂತಿ ತೆಗೆದುಕೊಂಡು ಸಾಕಷ್ಟು ಆಮ್ಲಜನಕ ಸಿಕ್ಕಾಗ ಅದು ನಿವಾರಣೆಯಾಗುತ್ತೆ. ಸರಿ ಸರಿ. ಇನ್ನು ನಾವು ಉಸಿರಾಡಬೇಕಾದ್ರೆ ಆಮ್ಲಜನಕ ಒಳಗ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗ್ ಬಿಡ್ತೀವಲ್ಲ, ಈ ಅನಿಲ ವಿನಿಮಯ ಎಲ್ ನಡೆಯುತ್ತೆ? ಶ್ವಾಸಕೋಶದಲ್ಲಿ ಹೇಗೆ? ಹೌದು, ಶ್ವಾಸಕೋಶಗಳಲ್ಲಿ ಲಕ್ಷಾಂತರ ಸಣ್ಣ ಸಣ್ಣ ಗಾಳಿ ಚೀಲಗಳಿರ್ತವೆ. ಅವಟನೆ ಗಾಳಿಗೂಡುಗಳು ಅಥವಾ ಆಲ್ವಿಯೋಲಿ ಅಂತ ಕರಿತೀವಿ. ಅಲ್ವಿಯೋಲೈ? ಹೌದು, ಅವುಗಳ ಸುತ್ತ ರಕ್ತನಾಳಗಳ ಜಾಲ ಇರುತ್ತೆ. ನಾವು ಉಸಿರೆಳೆದಾಗ ಆಮ್ಲಜನಕ ಈ ಗಾಳಿಗೂಡುಗಳಿಗೆ ಹೋಗುತ್ತೆ. ಅಲ್ಲಿಂದ ರಕ್ತದಲ್ಲಿರೋ ಹೀಮೋಗ್ಲೋಬಿನ್ ಅದನ್ನ ಹಿಡಿದುಕೊಂಡು ದೇಹದ ಎಲ್ಲ ಕೋಶಗಳಿಗೆ ಸಾಗಿಸುತ್ತೆ. ಹಾಗೆಯೇ ಕೋಶಗಳಿಂದ ಬಂದ ಕಾರ್ಬನ್ ಡೈಆಕ್ಸೈಡ್ ರಕ್ತದ ಮೂಲಕ ಗಾಳಿಗೂಡುಗಳಿಗೆ ಬಂದು ನಾವು ಉಸಿರು ಬಿಟ್ಟಾಗ ಹೊರಗೆ ಹೋಗುತ್ತೆ. ಓಕೆ. ಈಗ ಆಹಾರ ಸಿಕ್ತು, ಅದರಿಂದ ಶಕ್ತಿ ಪಡೆಯೋಕೆ ಆಮ್ಲಜನಕನೂ ಸಿಕ್ತು. ಇದನ್ನೆಲ್ಲ ದೇಹದ ಪ್ರತಿಯೊಂದು ಮೂಲೆಗೂ ಪ್ರತಿಯೊಂದು ಕೋಶಕ್ಕೂ ತಲುಪಿಸ್ಬೇಕಲ್ಲ. ನಮ್ತರ ಬಹುಕೋಶೀಯ ಜೀವಿಗಳಲ್ಲಿ ಇದು ಹೇಗ್ ಸಾಧ್ಯ? ಅದಕ್ಕೆ ಸಾಗಾಣಿಕೆ ವ್ಯವಸ್ಥೆ ಬೇಕು ಅಲ್ವಾ? ಹೌದು, ಖಂಡಿತವಾಗಿಯೂ. ಅದಕ್ಕಾಗಿಯೇ ಸಾಗಾಣಿಕಾ ವ್ಯವಸ್ಥೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರೋದು. ಮಾನವರಲ್ಲಿ ಇದು ಮುಖ್ಯವಾಗಿ ರಕ್ತ ಪರಿಚಲನಾ ವ್ಯವಸ್ಥೆ. ಇದರಲ್ಲಿ ರಕ್ತ, ರಕ್ತನಾಳಗಳು ಮತ್ತು ಹೃದಯ ಮುಖ್ಯ ಪಾತ್ರ ವಹಿಸುತ್ತವೆ. ರಕ್ತದ ಬಗ್ಗೆ ಸ್ವಲ್ಪ ಹೇಳಿ. ರಕ್ತದಲ್ಲಿ ಮುಖ್ಯವಾಗಿ ಪ್ಲಾಸ್ಮಾ ಅನ್ನೋ ದ್ರವ ಭಾಗ ಇರುತ್ತೆ. ಅದರಲ್ಲಿ ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್, ಆರ್ಬಿಸಿಸ್ ಇರ್ತವೆ. ಅವುಗಳಲ್ಲಿರೋ ಹೀಮೋಗ್ಲೋಬಿನ್ದಾನೇ ಆಮ್ಲಜನಕವನ್ನ ಸಾಗಿಸೋದು. ಆಮೇಲೆ ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್, ಡಬ್ಲ್ಯುಬಿಸಿಸ್, ಅವು ನಮ್ಮ ದೇಹದ ಸೈನಿಕರಿದ್ದಾಗೆ ರೋಗಗಳ ವಿರುದ್ಧ ಹೋರಾಡ್ತವೆ. ಮತ್ತೆ ಕಿರುತಟ್ಟೆಗಳೂ ಇರ್ತವೆ. ಅವು ರಕ್ತ ಹೆಪ್ಪುಗಟ್ಟೋಕೆ ಸಹಾಯ ಮಾಡ್ತವೆ, ಗಾಯ ಆದಾಗ ರಕ್ತಸ್ರಾವ ನಿಲ್ಲಿಸೋಕೆ. ಸರಿ. ಇನ್ನು ಹೃದಯ, ಅದೊಂದು ಪಂಪ್ ತರ ಅಲ್ವಾ? ಹೌದು, ಹೃದಯ 4 ಕೋಣೆಗಳಿರುವ ಒಂದು ಬಲಿಷ್ಠವಾದ ಪಂಪ್. ಇದು ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಗೂ ಕಳಿಸುತ್ತೆ. ಮಾನವರಲ್ಲಿ ಇಮ್ಮಡಿ ಪರಿಚಲನೆ ಅಂತ ಇರುತ್ತೆ. ಇಮ್ಮಡಿ ಪರಿಚಲನೆ ಅಂದ್ರೆ ಒಂದು ಸುತ್ತು ಪೂರ್ತಿಯಾಗೋಕೆ ರಕ್ತ ಹೃದಯದ ಮೂಲಕ 2 ಸಾರಿ ಹಾದು ಹೋಗುತ್ತೆ. ಒಂದೊಮ್ಮೆ ದೇಹದಿಂದ ಬಂದ ಆಮ್ಲಜನಕ ರಹಿತ ರಕ್ತ ಬಂದು ಶ್ವಾಸಕೋಶಕ್ಕೆ ಹೋಗುತ್ತೆ. ಇನ್ನೊಮ್ಮೆ ಶ್ವಾಸಕೋಶದಲ್ಲೇ ಶುದ್ಧೀಕರಣಗೊಂಡ ಆಮ್ಲಜನಕಯುಕ್ತ ರಕ್ತ ಹೃದಯಕ್ಕೆ ಬಂದು ಅಲ್ಲಿಂದ ದೇಹದ ಬೇರೆ ಭಾಗಗಳಿಗೆ ಪಂಪ್ ಆಗತ್ತೆ. ಇದರಿಂದ ಏನು ಅನುಕೂಲ? ಮುಖ್ಯವಾದ ಅನುಕೂಲ ಅಂದ್ರೆ ಆಮ್ಲಜನಕ ಇರೋ ರಕ್ತ ಮತ್ತು ಆಮ್ಲಜನಕ ಇಲ್ಲದ ರಕ್ತ ಎಂದೂ ಮಿಕ್ಸ್ ಆಗಲ್ಲ. ಸರಿ ಸರಿ. ಇದರಿಂದ ನಮ್ಮ ದೇಹದ ಕೋಶಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಆಮ್ಲಜನಕ ಸಿಗುತ್ತೆ. ನಮ್ಮ ಹಾಗೆ ಹೆಚ್ಚು ಶಕ್ತಿ ಬೇಕಾಗಿರೋ ಜೀವಿಗಳಿಗೆ ಇದು ತುಂಬಾ ಅವಶ್ಯಕ.
ಇನ್ನು ರಕ್ತನಾಳಗಳು, ಅಪಧಮನಿಗಳು, ಆರ್ಟರೀಸ್, ಅಭಿಧಮನಿಗಳು, ವೇನ್ಸ್ ಮತ್ತು ಲೋಮನಾಳಗಳು, ಕ್ಯಾಪಿಲರೀಸ್, ಈ ರಕ್ತವನ್ನ ಸಾಗಿಸೋ ಜಾಲವನ್ನ ಪೂರ್ತಿ ಮಾಡ್ತವೆ. ಇದು ಮಾನವರಲ್ಲಿ. ಸಸ್ಯಗಳಲ್ಲಿ ಹೇಗೆ? ಅವುಗಳಿಗೂ ರಕ್ತ, ಹೃದಯ ಎಲ್ಲ ಇರುತ್ತಾ? ಇಲ್ಲ, ಸಸ್ಯಗಳಿಗೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ಅವುಗಳಲ್ಲಿ 2 ಮುಖ್ಯ ಸಾಗಾಣಿಕಾ ಅಂಗಾಂಶಗಳಿವೆ. ಒಂದು ಕ್ಸೈಲಮ್. ಕ್ಸೈಲಮ್. ಹೌದು, ಇದು ನೀರು ಮತ್ತು ಅದರಲ್ಲಿ ಕರಗಿರುವ ಖನಿಜ ಲವಣಗಳನ್ನ ಬೇರಿನಿಂದ ಎಲೆಗಳವರೆಗೆ ಮೇಲಕ್ಕೆ ಸಾಗಿಸುತ್ತೆ. ಇದಕ್ಕೆ ಮುಖ್ಯವಾಗಿ ಬಾಷ್ಪ ವಿಸರ್ಜನೆಯ ಸೆಳೆತ ಅಂದ್ರೆ ಟ್ರಾನ್ಸ್ಪಿರೇಷನಲ್ ಪುಲ್ ಸಹಾಯ ಮಾಡುತ್ತೆ. ಅಂದ್ರೆ ಎಲೆಗಳಿಂದ ನೀರು ಆವಿಯಾಗೋದ್ರಿಂದ ಒಂದು ರೀತಿಯ ಸಕ್ಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತಾ? ಹೌದು, ಕರೆಕ್ಟ್. ಆ ಸೆಳೆತವೇ ನೀರನ್ನ ಎತ್ತರಕ್ಕೆ ಇಳಿಯುತ್ತೆ. ಇನ್ನೊಂದು ಅಂಗಾಂಶ ಫ್ಲೋಯಂ. ಇದು ಎಲೆಗಳಲ್ಲಿ ತಯಾರಾದ ಆಹಾರವನ್ನ, ಅಂದ್ರೆ ಗ್ಲೂಕೋಸ್ನಂತಹ ಸಕ್ಕರೆಯನ್ನ ಸಸ್ಯದ ಎಲ್ಲಾ ಭಾಗಗಳಿಗೂ, ಬೇರು, ಕಾಂಡ, ಹಣ್ಣು, ಹೂವು ಎಲ್ಲಾ ಕಡೆಗೂ ಸಾಗಿಸುತ್ತೆ. ಈ ಕ್ರಿಯೆಗೆ ವಸ್ತು ಸ್ಥಳಾಂತರ, ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೀವಿ. ಓಕೆ, ಕ್ಸೈಲಮ್ ನೀರಿಗೆ, ಫ್ಲೋಯಂ ಆಹಾರಕ್ಕೆ. ಸರಿ. ಈಗ ಎಲ್ಲಾ ಕ್ರಿಯೆಗಳಾದ್ಮೇಲೆ ದೇಹದಲ್ಲಿ ಬೇಡವಾದ ವಸ್ತುಗಳು, ತ್ಯಾಜ್ಯಗಳು ಉತ್ಪತ್ತಿಯಾಗ್ತವಲ್ಲ, ಅವುಗಳನ್ನ ಹೊರಗೆ ಹಾಕೋದು ಹೇಗೆ? ಅದೇ ವಿಸರ್ಜನೆನಾ? ಹೌದು, ಅದೇ ವಿಸರ್ಜನೆ, ಎಕ್ಸ್ಕ್ರೀಷನ್. ನಮ್ಮ ದೇಹದಲ್ಲಿ ನಡೆಯೋ ಚಯಾಪಚಯ ಕ್ರಿಯೆಗಳಿಂದ ಕೆಲವು ಅನಗತ್ಯ, ಕೆಲವೊಮ್ಮೆ ಹಾನಿಕಾರಕ ವಸ್ತುಗಳು ಉತ್ಪತ್ತಿಯಾಗ್ತವೆ. ವಿಶೇಷವಾಗಿ ಪ್ರೋಟೀನ್ಗಳ ವಿಭಜನೆಯಿಂದ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು, ಮುಖ್ಯವಾಗಿ ಯೂರಿಯಾ ಉತ್ಪತ್ತಿಯಾಗತ್ತೆ. ಇದನ್ನ ಮತ್ತು ಬೇರೆ ಬೇಡವಾದ ವಸ್ತುಗಳನ್ನ ದೇಹದಿಂದ ಹೊರಹಾಕೋ ಪ್ರಕ್ರಿಯೆಯೇ ವಿಸರ್ಜನೆ. ಮಾನವರಲ್ಲಿ ಈ ಕೆಲಸ ಮಾಡೋ ಮುಖ್ಯ ಅಂಗಗಳು ಮೂತ್ರಪಿಂಡಗಳು, ಕಿಡ್ನಿಗಳು. ಹೌದು, ಪ್ರತಿಯೊಂದು ಮೂತ್ರಪಿಂಡದಲ್ಲೂ ಲಕ್ಷಾಂತರ ಸೂಕ್ಷ್ಮವಾದ ನೆಫ್ರಾನ್ಗಳು ಇರ್ತವೆ. ಇವೇ ರಕ್ತವನ್ನ ಸೋಸುವ ಮೂಲ ಘಟಕಗಳು. ಫಿಲ್ಟರ್ ಇದ್ದಾಗೆ. ಹೌದು, ಫಿಲ್ಟರ್ ಇದ್ದ ಹಾಗೆ. ನೆಫ್ರಾನ್ಗಳು ರಕ್ತವನ್ನ ಸೋಸಿ ಅದರಲ್ಲಿರೋ ಯೂರಿಯಾ, ಹೆಚ್ಚುವರಿ ಲವಣಗಳು, ನೀರು ಇವುಗಳನ್ನ ಬೇರ್ಪಡಿಸ್ತವೆ. ಆದ್ರೆ ದೇಹಕ್ಕೆ ಬೇಕಾದ ಗ್ಲೂಕೋಸ್, ಅಮೈನೋ ಆಮ್ಲಗಳು, ಉಪಯುಕ್ತ ಲವಣಗಳು, ನೀರು ಇವನ್ನೆಲ್ಲ ಪುನಃ ಹೀರಿಕೊಳ್ತವೆ. ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್. ಕೊನೆಗೆ ಉಳಿದ ತ್ಯಾಜ್ಯ ಮತ್ತು ನೀರಿನ ಮಿಶ್ರಣವೇ ಮೂತ್ರ, ಯೂರಿನ್. ಒಂದು ವೇಳೆ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ? ಆಗ ರಕ್ತದಲ್ಲಿ ತ್ಯಾಜ್ಯ ವಸ್ತುಗಳು ಶೇಖರಣೆಯಾಗಿ ವಿಷಕಾರಿಯಾಗಬಹುದು. ಅಂಥ ಸಂದರ್ಭಗಳಲ್ಲಿ ಕೃತಕ ಮೂತ್ರಪಿಂಡ ಅಂದ್ರೆ ಡಯಾಲಿಸಿಸ್ ಮಾಡ್ಬೇಕಾಗತ್ತೆ. ಆ ಯಂತ್ರ ರಕ್ತವನ್ನ ಸೋಸಿ ಶುದ್ಧೀಕರಿಸುತ್ತೆ. ಓಕೆ, ಸಸ್ಯಗಳಲ್ಲೂ ವಿಸರ್ಜನೆ ಇದೆಯಾ? ಅವು ಹೇಗೆ ತ್ಯಾಜ್ಯ ಹೊರ ಹಾಕ್ತವೆ? ಹಾ, ಸಸ್ಯಗಳು ವಿಸರ್ಜಿಸ್ತವೆ. ಅವುಗಳಿಗೆ ನಮ್ಮ ಹಾಗೆ ವಿಶೇಷ ಅಂಗಗಳಿಲ್ಲ ಅಷ್ಟೇ. ದ್ಯುತ ಸಂಶ್ಲೇಷಣೆಯ ಸಮಯದಲ್ಲಿ ಉತ್ಪತ್ತಿಯಾಗುವ ಹೆಚ್ಚುವರಿ ಆಮ್ಲಜನಕವೇ ಅವುಗಳಿಗೆ ಒಂದು ರೀತಿ ತ್ಯಾಜ್ಯ. ಅದನ್ನ ಸ್ಟೊಮ್ಯಾಟಾ ಮೂಲಕ ಹೊರಹಾಕ್ತವೆ. ಹೌದು, ಅದು ನಮ್ಗೆ ಪ್ರಾಣವಾಯು. ಹೌದು, ಹಾಗೆಯೇ ಬಾಷ್ಪ ವಿಸರ್ಜನೆ ಮೂಲಕ ಹೆಚ್ಚುವರಿ ನೀರನ್ನ ಹೊರಹಾಕ್ತವೆ. ಕೆಲವು ತ್ಯಾಜ್ಯಗಳನ್ನ ತಮ್ಮ ಎಲೆಗಳಲ್ಲಿ ಅಥವಾ ತೊಗಟೆಯಲ್ಲಿ ಶೇಖರಿಸಿಟ್ಟು ಎಲೆಗಳು ಉದುರಿದಾಗ ಅಥವಾ ತೊಗಟೆ ಸುಲಿದಾಗ ಅವುಗಳಿಂದ ಮುಕ್ತಿ ಪಡಿತವೆ. ಓ, ಹಾಗುನಾ? ಇನ್ನೂ ಕೆಲವು ಸಸ್ಯಗಳು ತ್ಯಾಜ್ಯವನ್ನ ರಾಳ, ರೆಸಿನ್ ಮತ್ತು ಅಂಟು ರೂಪದಲ್ಲಿ ಹೊರಹಾಕ್ತವೆ. ವಿಶೇಷವಾಗಿ ಹಳೆಯ ಕ್ಸೈಲಂನಲ್ಲಿ ಶೇಖರಿಸಿರ್ತವೆ. ಸರಿ, ಅಂದ್ರೆ ಪೋಷಣೆ, ಉಸಿರಾಟ, ಸಾಗಾಣಿಕೆ, ವಿಸರ್ಜನೆ ಈ 4 ಕ್ರಿಯೆಗಳು ಒಂದಕ್ಕೊಂದು ಸಂಬಂಧಪಟ್ಟಿವೆ ಮತ್ತು ಜೀವಟಿಕೆಯೇ ಇಡಲು ಅತ್ಯಗತ್ಯ ಅಂತಾಯ್ತು. ಖಂಡಿತವಾಗಿಯೂ. ಇವು ಒಂದಿಲ್ಲದೆ ಇನ್ನೊಂದಿಲ್ಲ. ಆಹಾರ ಸಾಗಾಣಿಕೆಯಾಗದಿದ್ರೆ ಶಕ್ತಿ ಸಿಗಲ್ಲ, ಶಕ್ತಿ ಇಲ್ದಿದ್ರೆ ಯಾವ ಕ್ರಿಯೆಯೂ ನಡೆಯಲ್ಲ, ತ್ಯಾಜ್ಯ ಹೊರಹೋಗದಿದ್ರೆ ದೇಹ ವಿಷಮಯವಾಗುತ್ತೆ. ಹೀಗೆ ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿವೆ. ಈ ಕ್ರಿಯೆಗಳ ಸಮನ್ವಯದಿಂದಲೇ ಜೀವ ಸಾಧ್ಯ. ಇವುಗಳನ್ನ ಅರ್ಥ ಮಾಡಿಕೊಳ್ಳೋದು ಜೀವಶಾಸ್ತ್ರದ ಮೂಲಭೂತ ಜ್ಞಾನ. ನಿಜಕ್ಕೂ ನಾವು ಇದನ್ನ ಗಮನಿಸಿದ್ರೆ ಒಂದು ಸಣ್ಣ ಕೋಶದಿಂದ ಹಿಡಿದು ಇಷ್ಟು ದೊಡ್ಡ ಜೀವಿಗಳವರೆಗೆ ಎಲ್ಲವೂ ಎಷ್ಟು ವ್ಯವಸ್ಥಿತವಾಗಿ, ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತವೆ ಅನ್ನೋದು ಆಶ್ಚರ್ಯ ತರುತ್ತೆ. ಹೌದು. ಇಲ್ಲಿ ಕೇಳುಗರಿಗೆ ಕೊನೆಯದಾಗಿ ಒಂದು ಪ್ರಶ್ನೆ ಅಥವಾ ಚಿಂತನೆಗೆ ಒಂದು ವಿಷಯ ಕೊಡೋದಾದ್ರೆ ಹೇಳಿ. ಈಗ ನಾವು ನೋಡಿದ್ವಿ ಈ ಎಲ್ಲ ಜೀವಕ್ರಿಯೆಗಳು ಎಷ್ಟು ಪರಸ್ಪರ ಅವಲಂಬಿತವಾಗಿವೆ ಅಂತ. ಹಾಗಾದ್ರೆ ಯೋಚಿಸಿ ನೋಡಿ, ಯಾವುದಾದ್ರೂ ಒಂದೇ ಒಂದು ಪ್ರಕ್ರಿಯೆಯಲ್ಲಿ ಸ್ವಲ್ಪ ಅಡಚಣೆ ಉಂಟಾದರೆ, ಅದು ಪೋಷಣೆಯ ಕೊರತೆ ಇರಬಹುದು ಅಥವಾ ಪರಿಸರ ಮಾಲಿನ್ಯದಿಂದ ಉಸಿರಾಟಕ್ಕೆ ತೊಂದರೆಯಾಗಿರಬಹುದು, ಅದು ಇಡೀ ಜೀವಿಯ ಒಟ್ಟಾರೆ ಆರೋಗ್ಯದ ಮೇಲೆ, ಅದರ ಸಮತೋಲನದ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಇದು ನಮ್ಮ ಆರೋಗ್ಯದ ಬಗ್ಗೆ
ಮತ್ತು ನಮ್ಮ ಸುತ್ತಲಿನ ಪರಿಸರದ ಬಗ್ಗೆ ನಮಗೆ ಯಾವ ಎಚ್ಚರಿಕೆಯನ್ನ ಕೊಡುತ್ತೆ ಇದರ ಬಗ್ಗೆ ಸ್ವಲ್ಪ ಯೋಚಿಸಿ.